ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ನೋಡಿ, ಸ್ಕ್ರಿಪ್ಟ್ ಬರೆಯೋಕೆ ರೂಮ್ ಹಾಕಿದ ಮೇಲೆ ನಟಿ ಬಿಟ್ಟೋದ್ಲಂತೆ. ಯಾಕೆ ಬಿಟ್ಟೋದ್ಲು ನಟಿ? ಅದು ಯಾರಿರ್ಬೋದು ನಟಿ ಅಂತಕ್ಕಂಥದ್ದು ಈಗಲೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ನೋಡಿ, ಸಿನಿಮಾ ಇಂಡಸ್ಟ್ರಿ ಎಲ್ಲದಂತೂ ಇಂಥ ತಕರಾರುಗಳು ನಡೀತಾನೇ ಇರುತ್ತೆ. ಆದರೂ ಕೂಡ ನಟಿಯರು ಕೂಡ ಕತೆ ಕೇಳ್ತಾರೆ, ಸ್ಕ್ರಿಪ್ಟು ಕೇಳ್ತಾರೆ, ಆಮೇಲೆ ಮತ್ತೆ ಅದು ಇಷ್ಟ ಆದರೆ ನಟಿಯರು ಒಪ್ಕೋತಾರೆ, ಇಲ್ಲಾಂದರೆ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಇದೆಲ್ಲ ನಮ್ಮ ಸಿನಿಮಾ ಇಂಡಸ್ಟ್ರಿಲಂತೂ ಇದ್ದಕ್ಕಿದ್ದೆ. ಆದರೂ ಕೂಡ ಕಿರಿಕಿರಿತಿಯವರೇನೋ ತುಂಬ ನೀವೆಲ್ಲರೂ ಕೂಡ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರ. ಯಾಕೆಂದರೆ ಅವರು ಸ್ಪೀಡ್ ಪ್ಲಸ್ ಕರ್ನಾಟಕ, ಸ್ಪೀಡ್ ನ್ಯೂಸ್ ಕನ್ನಡ ಅನ್ನೋ ಒಂದು ಚಾನಲ್ನೆಲ್ಲ ಸ್ವತಃ ಅವರೇ ನಡೆಸ್ತಾ ಇದ್ದಾರೆ, ಚಾನಲ್ಗಳನ್ನ, ಯೂಟ್ಯೂಬ್ ಚಾನಲ್ಗಳನ್ನ. ಅವ್ರ ಬಗ್ಗೆನೂ ಕೂಡ ಒಂದಷ್ಟು ಸಾಕಷ್ಟು ಮಾಹಿತಿ ತಿಳ್ಕೊಳ್ಬೇಕಂತಂದರೆ ನಿಮಗೇನು ಹೊಸದೇನಲ್ಲ, ಆಲ್ಮೋಸ್ಟ್ ಮೊದಲೇ ಗೊತ್ತಿರ್ತಾರೆ. ಯಾಕೆಂದರೆ ನ್ಯೂಸ್ ಚಾನಲ್ಗಳಂತೂ ಈಗಂತೂ ಧರ್ಮಸ್ಥಳ ಸೌಜನ್ಯ ಕೇಸಲ್ಲಂತೂ ತುಂಬ ಹೋರಾಟ ಮಾಡ್ತಿದ್ದಾರೆ. ಆದರೂ ಕೂಡ ಸಾಕಷ್ಟು ಒಂದು ಹಳೆಯ ವಿಚಾರವನ್ನು ಏನಂತಂದರೆ, ಓಂ ಪ್ರಕಾಶ್ ಮತ್ತು ಕಿರಿಕೀರ್ತಿ ಮಧ್ಯೆ, ಕಿರಿಕೀರ್ತಿ ಸಿನಿಮಾ ಅಂತಕ್ಕಂಥದ್ದು ಯಾಕೆ ನಿಂತೋಯ್ತು ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕೆಂದರೆ ಸದಾ ನಿಮ್ಮ ಬೆಂಬಲ ಹೀಗೆ ಇರುತ್ತೆ ಅಂತ ಕೇಳ್ಕೊತೀವಿ. ಸ್ನೇಹಿತರು ನೋಡಿ, ಕಿರಿಕೀರ್ತಿ ಸಾಮಾಜಿಕ ಜಾಲತಾಣದಲ್ಲಿ ತನ್ನ ವಿರುದ್ಧ ವ್ಯಕ್ತವಾಗುವ ಒಂದು ಕಾಮೆಂಟ್ಗಳಲ್ಲೆಲ್ಲ ತಲೆ ಕೆಡಿಸ್ಕೊಳ್ಳದೆ ಒಂದು ಪ್ರತಿಕ್ರಿಯೆಯನ್ನು ನೀಡದೇ ಇರುತ್ತಿದ್ದ ಒಂದು ವ್ಯಕ್ತಿ ಅಂದರೆ ಅದು ಕಿರಿಕೀರ್ತಿಯವರೇ. ಆದರೆ ಇತ್ತೀಚೆಗೆ ತಮ್ಮ ವಿರುದ್ಧ ಏನೇ ಆಪಾದನೆ ಬಂದರೂ, ಕಾಮೆಂಟ್ ಮಾಡಿದ್ರು ಕೂಡ ಅಷ್ಟೇ ಕಿರಿಕೀರ್ತಿಯವರು ಒಂದು ಪ್ರತಿಕ್ರಿಯಿಸ್ತಾ ಇದ್ದಾರೆ. ಈಗಲೇ ಪ್ರತಿಕ್ರಿಯೆ ಆರಂಭಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಸಾಯುವ ಹಂತದವರೆಗೂ ಹೋಗಿ ತನ್ನ ನಂತರ ಬದುಕಬೇಕು ಎಂದು ತನ್ನ ನಿರ್ಧಾರ ಬದಲಿಸಿಕೊಳ್ಳಬೇಕು ಅಂತ ಕೂಡ ಏನಂತಂದರೆ ನಿರ್ಧಾರವನ್ನು ಬದಲಿಸಿಕೊಳ್ಬೇಕು ಅಂತ ಮುಂದೆ ಬಂದವರು. ಸಾಯುವ ಹಂತಕ್ಕೂ ಹೋಗಬೇಕು ಅಂತಂದರೆ ಅಂಥದ್ದೇನಾಗಿತ್ತು ಸಿನಿಮಾದಲ್ಲಿ ನೋಡಿ. ಒಂದು ಕೇಳ್ತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಸಾಯಬೇಕು ಅಂತ ನಿರ್ಧಾರ ಬದಲಿಸ್ಕೊಂಡು ಅಂತ ಬಂದವರೀಗ ಒಳ್ಳೆಯ ಒಂದು ವೈಬ್ನೊಂದಿಗೆ ಒಂದು ಸಾಮಾಜಿಕ ಜಾಲತಾಣಕ್ಕೆ ಬಂದಿದ್ದ ಕಿರಿಕೀರ್ತಿ ಕುಟುಂಬದ ವಿಚಾರ ಕೇಳಿ ಬಂದಿದ್ದಂಥ ವಿಚಾರ ತಿಳ್ಕೊಳ್ಬೇಕೀಗ. ಏನಂತ ಕಿಡಿಕಾಡ್ತಾರೆ ಆ ಸುದ್ದಿ ಮೇಲೆ ನೋಡಿ. ನಾನಾಗಿ ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾಹಿತಿ ನೀಡುವವರೆಗೂ ಏನೇ ಸುದ್ದಿ ಕೇಳಿದ್ರು ಅದು ಎಲ್ಲ ಸುಳ್ಳು ಅಂತ ಹೇಳ್ಕೊತಾರೆ. ಕಿರಿಕೀರ್ತಿ ಇದೀಗ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದ ಓಂ ಪ್ರಕಾಶ್ ರಾವ್, ನಿರ್ದೇಶಕ ಅಂತ ನಾವೇನು ಕರಿತೀವಿ, ಹಿರಿಯ ಕಲಾವಿದರು ಓಂ ಪ್ರಕಾಶ್ ರಾವ್ ಅವರು ಅವ್ರ ವಿರುದ್ಧ ಒಂದು ಸುದ್ದಿಯನ್ನು ಕೊಟ್ಟಿದ್ದರು. ಅಂದರೆ ತುಂಬ ಕೋಪಗೊಂಡಿದ್ದರು. ಸುದ್ದಿ ಮಾತ್ರ ಅಂತಲ್ಲ, ಅದು ತುಂಬ ಒಂದು ಸಖತ್ ವೈರಲ್ ಆಗಿತ್ತು ಅದು ಸೋಷಿಯಲ್ ಮೀಡಿಯಾದಲ್ಲಂದು. ನೋಡಿ, ಕಿರಿಕೀರ್ತಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಆ ಟೈಮಲ್ಲಿ ಓಂ ಪ್ರಕಾಶ್ ರಾವ್ ಏನು ಹೇಳ್ತಾರೆ ಅಂತಂದರೆ, ಕಿರಿಕೀರ್ತಿ ಬಗ್ಗೆ ಒಂದು ಶೀರ್ಷಿಕೆಯಲ್ಲಿ ಚಿತ್ರವನ್ನು ಕಿರಿಕೀರ್ತಿಗೆ ಮಾಡಬೇಕು ಆ ಚಿತ್ರವನ್ನು ಅಂತ ಕೂಡ ಹೇಳ್ತಾರೆ. ಯಾಕೆಂದರೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಟಿ ಸಂಜನಾ ಚಿದಾನಂದ್ ನಾಯಕಿಯಾಗಿ ಆಯ್ಕೆ ಆಗ್ತಾರಂತೆ. ಸಂಜನಾ ಚಿದಾನಂದ್ ಅವರು ಮೊದಲನೇ ಸಲ ಬರ್ತಾರೆ ನಾಯಕಿಯಾಗಿ. ಆದರೆ ಆ ಚಿತ್ರವನ್ನು ಈ ಸ್ಕ್ರಿಪ್ಟ್ ಬರೀಬೇಕು, ಒಂದು ಚಿತ್ರ ಕತೆ ಸ್ಟೋರಿ ಅಂತ ನಾವೇನು ಕರಿತೀವಿ, ಸ್ಕ್ರೀನ್ ಪ್ಲೇ, ಅದೆಲ್ಲ ಒಂದು ಮೊದಲೇ ಚಿತ್ರವನ್ನು ಮಾಡೋದಕ್ಕೆ ರಚಿಸ್ತಕ್ಕಂಥ ಒಂದು ಅವೆಲ್ಲ ಮೊದಲೇ ಗೊತ್ತಿರುತ್ತೆ ನಿಮಗೆಲ್ಲ ಸಿನಿಮಾದವ್ರಿಗೆ. ನೋಡಿ, ಈ ಚಿತ್ರದ ಒಂದು ಫೋಟೋಶೂಟ್ ಸಹ ಆ ಟೈಮಲ್ಲೇ ನಡೆದಿತ್ತಂತೆ. ಆ ಟೈಮಲ್ಲೇ ಫೋಟೋಶೂಟ್ ಎಲ್ಲ ಆದಮೇಲೆ, ಆದರೆ ಅದು ಸದ್ದು ಮಾಡ್ತಾ ಆರಂಭವಾಗಿದ್ದ ಒಂದು ಸಿನಿಮಾ ಚಿತ್ರೀಕರಣ ಮುಕ್ತಾಯವಾಗಲೇ ಇಲ್ವಂತೆ ಆ ಟೈಮಲ್ಲಿ. ಹಾಗೂ ಚಿತ್ರ ಶುರುವಾದ ಕೆಲವೇ ದಿನಗಳಲ್ಲಿ ನಿಂತು ಹೋಗಲು ಕಾರಣವೇನು ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಕಾರಣ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈ ವಿಷಯ ಕುರಿತು ಇದೀಗ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಕೂಡ ಸ್ಪೀಡ್ ನ್ಯೂಸ್ ನಡೆಸಿದ ಒಂದು ಸಂದರ್ಭದಲ್ಲಿ ಮಾತನಾಡುತ್ತಿದ್ದಂತೆ, ಕಿರಿಕೀರ್ತಿ ಸಿನಿಮಾ ನಿಲ್ಲಿಸಬೇಕಾದ್ರೆ ಕಾರಣ ಏನು, ಕಿರಿಕೀರ್ತಿ ನಡವಳಿಕೆ, ಆತನೊಬ್ಬ ನಾನ್ಸೆನ್ಸ್ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅವರು, ಓಂ ಪ್ರಕಾಶ್ ರಾವ್ ಅವರು. ಆತನೊಬ್ಬ ನಾನ್ಸೆನ್ಸು, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಏನೋ ಗೊತ್ತಿಲ್ಲ ಅಂತ ಏನೋ ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತದು. ನೋಡಿ, ಹೇಳಿಕೆ ವೈರಲ್ ಆದ ಬೆನ್ನಲ್ಲೇ ಇದರ ಕುರಿತು ಒಂದು ಕಿರಿಕೀರ್ತಿ ಅವರ ಸಹ ಪ್ರತಿಕ್ರಿಯೆ ನೀಡಿದರು. ಏನಂತಂದರೆ, ತಮ್ಮ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಹಂಚಿಕೊಳ್ತಾರೆ ಕಿರಿಕೀರ್ತಿಯವರು. ಕಿರಿಕೀರ್ತಿ ಸಿನಿಮಾ ನಿಲ್ಲಲು ಕಾರಣವೇನೋ, ಕಿರಿಕೀರ್ತಿ ಸಿನಿಮಾದಿಂದ ಯಾರು ಆಚೆ ಬಂದರು ಎಂಬುದು ಗೊತ್ತಿದೆ ನನಗೆ, ಬೇಕಿದ್ರೆ ಬನ್ನಿ ಇದರ ಬಗ್ಗೆ ಮಾತಾಡೋಣ ಅಂತ ಕೂಡ ತಿರುಗೇಟನ್ನು ಕೊಡ್ತಾರೆ. ಏನು ಮಾತಾಡ್ತಾರೆ ಬಂದಮೇಲೆ ನೋಡಿ. ಹೌದು, ಕರ್ನಾಟಕ ಕಂಡ ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ಅವರು ಯೂಟ್ಯೂಬ್ ಚಾನಲಲ್ಲಿ ನಡೆದ ಒಂದು ಸಂದರ್ಶನ, ಇಂಟರ್ವ್ಯೂ ನಾವಂತ ಏನು ಕರಿತೀವಿ, ಕೀರ್ತಿ ಕ್ಯಾರೆಕ್ಟರ್ ಅಂತಕ್ಕಂಥದ್ದು ನನಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ಅವರ ಒಂದು ಆ್ಯಟಿಟ್ಯೂಡ್ ನನಗೆ ಇಷ್ಟವಾಗಲಿಲ್ಲ ಅಂತ ಕೂಡ, ಹಾಗಾಗಿ ಅವನನ್ನು ಕಿರಿಕೀರ್ತಿ ಸಿನಿಮಾದಿಂದ ಹೊರ ಹಾಕಿದೆ ಅಂತ ಕೂಡ ಓಂ ಪ್ರಕಾಶ್ ರಾವ್ ಹೇಳಿರೋದು. ನೋಡಿ, ಕೀರ್ತಿಯವರ ಒಂದು ಆ್ಯಟಿಟ್ಯೂಡ್ ಅಂದರೆ ಅವರ ಒಂದು ದೃಷ್ಟಿ ಏನಿದೆ, ಅವರ ಒಂದು ಕ್ಯಾರೆಕ್ಟರ್ ಏನಿದೆ, ನನಗದು ಇಷ್ಟ ಆಗ್ತಾ ಇಲ್ಲ. ಅವರ ಒಂದು ಲೆವೆಲ್ಲಿಗೆ ಇರ್ತಕ್ಕಂಥದ್ದು ಅವರು ನಮ್ಗೆ ಇಷ್ಟ ಆಗಲಿಲ್ಲ ಅಂತ ಕೂಡ ಒಂದು ಹೇಳ್ಕೊಳ್ತಿರ್ತಕ್ಕಂಥದ್ದು ನಾವು ನೋಡ್ಬೋದು. ಅದನ್ನು ಶೇರ್ ಮಾಡಿಕೊಂಡು ಕೆಲವರು, ಏನು ಕೀರ್ತಿ ನಿನ್ನ ಬಾಳು ಹಿಂಗೆಲ್ಲ ಆಗೋಯ್ತಲ್ಲ ನೋಡು, ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ ನಿನ್ನ ಒಂದು ಫೋಟೋ ವಿಡಿಯೋನ ಇಟ್ಕೊಂಡು ಅಂತೆಲ್ಲ ಎಷ್ಟೋ ಜನ ಕಿರಿಕೀರ್ತಿಯವ್ರ ಬಗ್ಗೆ ಕೂಡ ವಿಡಿಯೋನ ಕೂಡ ಶುರು ಮಾಡ್ಕೊಂಡಿದ್ರು ಆ ಟೈಮಲ್ಲೇ. ಇನ್ನು ಮಾತನಾಡಿದ ಏನಂತಂದರೆ ಕೀರ್ತಿಯವರು, ಕಿರಿಕೀರ್ತಿ ಅಂತ ನಾವೇನು ಕರಿತೀವಿ, ಕೀರ್ತಿಯವರು ಏನು ಹೇಳ್ತಾರೆ ಆ ಟೈಮಲ್ಲಿ ಅಂದರೆ, ಓಂ ಪ್ರಕಾಶ್ ಅವ್ರಿಗೆ ಗೌರವಾನ್ವಿತ ಓಂ ಪ್ರಕಾಶ್ ರಾವ್ ಸರ್ ಅವರೇ, ಸಿನಿಮಾ ಯಾಕೆ ನಿಂತೋಯ್ತು, ನಾನು ಯಾಕೆ ಸಿನಿಮಾದಿಂದ ಹೊರಬಂದೆ, ಮೊದಲ ನಟಿ ಸಿನಿಮಾದಿಂದ ಯಾಕೆ ಹೊರಗಡೆ ಹೋದ್ಲು, ಮೊದಲನೇ ಹೊರಗಡೆ ಹೋಗಿರ್ತಾರೆ ಆ ಟೈಮಲ್ಲಿ. ನೋಡಿ, ಆ ಸ್ಕ್ರಿಪ್ಟು ಒಂದು ಸ್ಟೋರಿಯನ್ನು ಕಥೆಯನ್ನು ಕೇಳಿದ್ಮೇಲೆ
ಆ ನಟಿನೇ ಹೊರಗಡೆ ಹೊಂಟೋಗ್ತಾರಂತೆ. ಫೋಟೋಶೂಟ್ ದಿನ ಏನು ನಡೀತು ಆ ಟೈಮಲ್ಲಿ, ಬಿಗ್ ಬಾಸ್ ಮೈಸೂರು ಈವೆಂಟ್ ದಿನ ಏನು ಗಲಾಟೆ ಆಯಿತು, ಅಲ್ಲಿಂದ ಮೊದಲ ನಟಿ ಯಾಕೆ ಬಿಟ್ಟು ಹೋದ್ಲು, ಆಮೇಲೆ ಸೆಕೆಂಡ್ ಹೀರೋಯಿನ್ನು ಯಾಕೆ ಬಿಟ್ಟು ಹೋಗ್ತಾಳೆ ನೋಡಿ, ಇಬ್ಬರು ಕೂಡ ನಟಿಯರು ಬಿಟ್ಟು ಹೋಗ್ತಾರಂತೆ. ಆಮೇಲೆ ನಾನು ನಿಮಗೆ ಏನು ಹೇಳಿ ಬಂದೆ, ಇದನ್ನೆಲ್ಲ ಚರ್ಚಿಸಲು ಒಮ್ಮೆ ಕುಳಿತುಕೊಳ್ಳೋಣ. ಸಾಲು ಪ್ರಶ್ನೆಗಳನ್ನು ಕೇಳಿ ಎಲ್ಲರ ಮುಂದೆ ಕುಳಿತು ಭಾರಿ ಕುತೂಹಲನ ಗೊಂದಲ ಮೂಡಿಸ್ತಾರೆ ಆ ಟೈಮಲ್ಲಿ. ನೋಡಿ ಬನ್ನಿ ಮಾಧ್ಯಮದ ಮುಂದೆ ಕೂತ್ಕೊಳ್ಳೋಣ, ಮಾತಾಡೋಣ ಅಂತ ಕೂಡ ಹೇಳ್ತಾರೆ. ಆದರೂ ಕೂಡ ಈ ಟೈಮಲ್ಲಿ ಅವರೆಲ್ಲ ಸೋಮ್ ಪ್ರಕಾಶ್ ರಾವ್ ಕೈ ಬಿಟ್ಬಿಡ್ತಾರೆ. ಆ ಸುದ್ದಿನ ಅಲ್ಲಿಗೆ ಬರಲಿಲ್ಲ, ಮಾಧ್ಯಮದ ಮುಂದೆ ಹೇಳ್ಕೊಳ್ಳೋಕ್ಕೆ ಆ ಟೈಮಲ್ಲಿ ಬರೋಕ್ಕಾಗಲ್ಲ ಅವ್ರಿಗೆ. ಯಾಕೆಂದರೆ ಅವರ ಒಂದು ನಿರ್ದೇಶನದ ಬ್ಯುಸಿಲಿದ್ರೋ ಇಲ್ಲ ಈ ಮಾತಿಗೆ ಅಲ್ಲಿಗೆ ಬಿಟ್ಬಿಟ್ರೆ ಮಾತನ್ನು ತಲೆ ಕೆಡಿಸ್ಕೊಳ್ಳಿಲ್ವೋ ಏನೋ ಗೊತ್ತಿಲ್ಲ. ನೋಡಿ ಈಗ ನೇರವಾಗಿ ಕೆಲ ವಿಷಯಗಳ ಬಗ್ಗೆ ನನಗೆ ತಿಳಿದಿದೆ. ಇದನ್ನು ನಾನು ಎಲ್ಲಿಯೂ ಕೂಡ ಚರ್ಚಿಸಿಲ್ಲ ಎಂದು ಕೂಡ ಹೇಳ್ಕೊಂಡಿರೋ ಕಿರಿಕೀರ್ತಿ. ನೇರ ಚರ್ಚೆಗೆ ಓಂ ಪ್ರಕಾಶ್ ರಾವ್ ಅವರನ್ನು ಆಹ್ವಾನಿಸಿದ್ದಾರೆ. ಪರೋಕ್ಷವಾಗಿ ಕೆಲ ಗಂಭೀರ ಅಂಶಗಳ ಚರ್ಚೆಗೆ ಆಹ್ವಾನಿಸಿರುವ ಕಿರಿಕೀರ್ತಿಗೆ ಓಂ ಪ್ರಕಾಶ್ ರಾವ್ ಸ್ಪಂದಿಸ್ತಾರಾ ಅಂತ ಕೂಡ ಕಾದು ನೋಡಬೇಕು ಅಂತ ಕೂಡ ಒಂದು ಈ ವಿಷಯ ವೈರಲ್ ಆಗಿತ್ತು. ಆದರೆ ಅವ್ರು ಬರಲಿಲ್ಲ. ಕೊನೆಗೆ ಬೇರೆ ನಟನನ್ನು ಹಾಕ್ಕೊಂಡು ಚಿತ್ರವನ್ನು ಸಂಪೂರ್ಣಗೊಳಿಸಬೇಕು ಅಂತ ಕೂಡ ಒಂದು ಓಂ ಪ್ರಕಾಶ್ ರಾವ್ ಅವ್ರಿಗೆ ಶುಭ ಕೋರಿದ ಕಿರಿಕೀರ್ತಿಗೆ ನಿಮಗೆ ಒಳ್ಳೆಯದಾಗಲಿ ಅಂತ ಕೂಡ ತುಂಬ ಕೇಳಿಕೊಂಡ್ರು. ಅದಲ್ಲದೆ ಆ ಚಿತ್ರಕ್ಕೆ ಪ್ರಚಾರ ಸಿಗಲಿ ಅಂತ ಕೂಡ ಒಂದು ಹೇಳಿಕೆಯನ್ನು ನೀಡಿರ್ಬೋದು ಅಂತ ಕೂಡ ಕಿರಿಕೀರ್ತಿಯವರೇ ಹೇಳ್ಕೊಂಡಿದ್ದಾರೆ. ನೋಡಿ ಮುಂದೆ ಏನಾಗುತ್ತೆ ಅಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿ ಕೆಲವು ಹೀರೋಯಿನ್ಗಳು ನಾವು ಸೆಲೆಕ್ಟ್ ಹೇಗೆ ಮಾಡ್ತೀವಿ ಅಂದರೆ, ಕಥೆಯನ್ನು ಕೇಳ್ತಾರೆ. ಎಷ್ಟೋ ಜನ ಕತೆ ಕೇಳ್ತಾರೆ, ಸ್ಟೋರಿಯನ್ನು ಒಂದು ಸ್ಕ್ರೀನ್ ಪ್ಲೇ ಯಾವ ಥರ ಇರುತ್ತೆ, ಮತ್ತು ಒಂದು ಡೈಲಾಗ್ಸ್ಗಳು ಸ್ಕ್ರಿಪ್ಟೆಲ್ಲ ಯಾವ ಥರ ಇರುತ್ತೆ ಅನ್ನೋದನ್ನ ಮೊದಲೇ ಕೇಳಿಕೊಂಡು ಆಮೇಲೆ ನಂತರ ನಟಿಯರನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಇದೆಲ್ಲ ನಿಮಗೆ ಇಂಡಸ್ಟ್ರಿಯಲ್ಲೆಲ್ಲ ಗೊತ್ತೇ ಇರುತ್ತೆ. ಸಿನಿಮಾದವ್ರಿಗೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದವರು ಗೊತ್ತಿರುತ್ತೆ, ಕೆಲವು ಸಿನಿಮಾದಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗಂತೂ ಗೊತ್ತಿರಲ್ಲ. ಯಾಕೆಂದರೆ ಕಥೆಯನ್ನು ಕೇಳಿದಂಗೆ ಬಿಟ್ಟೋಗ್ಬಿಟ್ಟಿದ್ರು ನಟಿಯರು. ನೋಡಿ ಕತೆ ಮತ್ತು ಸ್ಕ್ರಿಪ್ಟನ್ನು ಕೇಳಿದ್ಮೇಲೆ ಇಬ್ಬರು ನಟಿಯರು ಕೂಡ ಬಿಟ್ಟೋಗ್ಬಿಟ್ರು ಆ ಸಿನಿಮಾನೇ ಮಾಡೋದು ಬೇಡ ಅಂತ ಕೂಡ ಬಿಟ್ಟೋಗಿದ್ರು. ಯಾಕೆ ಬಿಟ್ಟೋದ್ರು ಅಂತಕ್ಕಂಥದ್ದು ಬಿಡಿಸಿ ಹೇಳಿದೆ ನಿಮಗೆ. ನೋಡಿ ಸಿನಿಮಾ ಅಂತಕ್ಕಂಥದ್ದನ್ನು ಆ ಸ್ಕ್ರಿಪ್ಟು ಅಷ್ಟೊಂದು ಕೆಟ್ಟದಾಗಿ ತೋರಿಸಿದ್ರು ಓಂ ಪ್ರಕಾಶ್ ರಾವ್. ಮತ್ತು ಆ ಸಿನಿಮಾದಲ್ಲಿ ಏನಾದರೂ ಪಾತ್ರಗಳಿಗೆ ಈ ಪಾತ್ರ ಈ ರೀತಿ ಇರುತ್ತೆ ಅಂತಂದರೆ ಮಾಡೋಕ್ಕೆ ಒಪ್ಪಲಿಲ್ವಾ ಅಂತಕ್ಕಂಥದ್ದು ಈ ವಿಡಿಯೋದ ಒಂದು ಉದ್ದೇಶ ಆಗುತ್ತೆ. ನೋಡಿ ಕೆಲವೊಂದು ಮಕ್ಕಳ ಸೀನ್ ಅಂತ ನಾವೇನು ಕರಿತೀವಿ, ಕೆಲವೊಂದು ತಾಯಿ ಸೀನು, ಕೆಲವೊಂದು ಸೆಂಟಿಮೆಂಟ್ ಸೀನು, ಕೆಲವೊಂದು ನಾವು ವೇಶ್ಯರ ಸೀನನ್ನು ನಾವು ತೋರಿಸ್ತೀವಿ ಅಂದರೆ ಸಿನಿಮಾದಲ್ಲಿ. ಆ ಥರ ಸೀನ್ಗೆಲ್ಲ ಕೆಲವು ನಟಿಯರು ಒಪ್ಪಲ್ಲ. ಇದೆಲ್ಲ ಆಗುತ್ತೆ, ಕಾಮನ್. ಇದೆಲ್ಲ ನೋಡಿ ಸಿನಿಮಾ ಅಂತ ಬಂದ ಮೇಲೆ ಇದೆಲ್ಲ ಒಂದು ಕಾಮನ್ನೇ. ಇದಕ್ಕೆಲ್ಲ ಓಂ ಪ್ರಕಾಶ್ ರಾವ್ ಕೂಡ ಒಂದು ಮಾತಲ್ಲೇ ಹೇಳ್ಬಿಟ್ಟಿರ್ತಾರೆ ಮೊದಲೇ. ಅದ್ರ ಬಗ್ಗೆನೂ ಕೂಡ ಒಂದು ಚರ್ಚೆ ಏನು ಶುರುವಾಗಿತ್ತೋ ಅದ್ರ ಬಗ್ಗೆ ಬಿಡಿಸಿ ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಯಾಕೆಂದರೆ ಸಿನಿಮಾದಲ್ಲಿ ನಾವು ನಟಿಸಬೇಕಾದ್ರೆ ಮೊದಲೇ ಅವ್ರಿಗೆ ಒಂದು ಅಗ್ರಿಮೆಂಟ್ ಇರುತ್ತೆ. ಕೆಲವೊಂದಷ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡೆ, ಸೈನ್ ಹಾಕ್ಸ್ಕೊಂಡೆ, ಇಷ್ಟು ಅಡ್ವಾನ್ಸ್ ಕೊಟ್ಟು ಅವ್ರಿಗೆ ಸಿನಿಮಾ ನಟಿಯರಾಗಿ ಕರ್ಕೋತಾರೆ. ಇದೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಯಾಕೆಂದರೆ ಸಿನಿಮಾ ನಟಿಯರಾಗಬೇಕು ನಾವು ಹೀಗೆ ಒಂದು ಪಾತ್ರವನ್ನು ಮಾಡಬೇಕು ಅಂತ ಮೊದಲೇ ಬಿಡಿಸಿ ಹೇಳ್ಬಿಟ್ಟಿರ್ತಾರೆ ನಿರ್ದೇಶಕರು. ಸುಮ್ಮನೆ ನಿರ್ದೇಶಕರಾಗಿ ಬರಲ್ಲ ಅವರು. ಎಲ್ಲರೂ ಅಷ್ಟೇ ಆಲ್ಮೋಸ್ಟು. ಸಿನಿಮಾದಲ್ಲಿ ನಾವು ಏನಾದರೂ ಒಂದು ಪಾತ್ರ ಮಾಡಬೇಕು, ಏನಾದರೂ ಒಂದು ಇಂಥ ಸಣ್ಣ ಪಾತ್ರನೋ ದೊಡ್ಡ ಪಾತ್ರನೋ ಯಾವುದೋ ಒಂದು ಮಾಡಬೇಕು ಅಂತ ಎಷ್ಟೋ ಜನ ಕಾತರದಿಂದ ಕಾಯ್ತಾ ಇರ್ತಾರೆ. ಆದರೆ ಸಿನಿಮಾದಲ್ಲಿ ಇಲ್ಲೂ ಅಷ್ಟೇ ಓಂ ಪ್ರಕಾಶ್ ರಾವ್ ನಾವೇನು ಕರಿತೀವಿ, ಅವರು ಕೂಡ ನಟಿಯರಿಗೆಲ್ಲ ಈ ರೀತಿ ಮೊದಲೇ ರೂಮ್ ಎಲ್ಲ ಹೇಳಿರ್ತಾರೆ. ಒಂದು ಮೈಸೂರಲ್ಲಿ ಹೋಟೆಲ್ನಲ್ಲಿ ರೂಮ್ ಮಾಡಿರ್ತಾರೆ. ಅಲ್ಲಿ ರೂಮ್ ಕರ್ಕೊಂಡು ಹೋದ್ಮೇಲೆ ಕೂಡ ಸ್ವತಃ ತಾವೇ ಬಿಡಿಸಿ ಹೇಳ್ತಾರೆ, ಹೀಗೆ ರೂಮ್ ಮಾಡಿದ್ದೀವಲ್ಲ, ಇಲ್ಲಿ ನಾವು ಸ್ಕ್ರಿಪ್ಟ್ ಕೊಡ್ತಾಯಿದ್ದೀವಿ, ಡೈಲಾಗ್ಸನ್ನು ಕೊಡ್ತಾಯಿದ್ದೀವಿ, ನೋಡಿ ಈ ರೀತಿ ಇರುತ್ತೆ ಪಾತ್ರ ನಿಮಗೆ ಅಂತ ಹೇಳಿದ್ಮೇಲೆ ಆ ನಟಿಯರು ನೋಡಿ ಆ ಸ್ಕ್ರಿಪ್ಟನ್ನು ಕೇಳಿದ್ಮೇಲೆ, ಸ್ಟೋರಿ ಕತೆ ಕೇಳಿದ್ಮೇಲೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಂದರೆ ಅಂಥದ್ದಾದರೂ ಸಿನಿಮಾ ಯಾವ್ಯಾವ ಥರ ಕೆಟ್ಟದಾಗಿ ಸಿನಿಮಾ ಮಾಡ್ತಾರೆ ಅಂದರೆ ಸಿನಿಮಾಗಳಲ್ಲಿ ಕೆಟ್ಟ ಸಿನಿಮಾ, ಒಳ್ಳೆ ಸಿನಿಮಾ ಎಲ್ಲ ಇರುತ್ತೆ. ಅಂತಂದರೆ ಅದು ಒಂಥರ ವೇಶ್ಯರ ಸಿನಿಮಾ ಅಂತ ನಾವೇನು ಕರಿತೀವಿ, ಅದನ್ನೆಲ್ಲ ಸಿನಿಮಾ ಮಾಡ್ತಾರೆ ಸಿನಿಮಾದಲ್ಲಿ ಮಾಡೋರು. ಆದರೆ ಅವ್ರಿಗಿಷ್ಟ ಆದರೆ ಓಕೆ, ಇಲ್ಲ ಅಂದರೆ ಇಲ್ಲ. ಇದೆಲ್ಲ ಅದೇ ಘಟನೆ ನಡೆದಿರ್ತಕ್ಕಂಥದ್ದು ಅಷ್ಟೇ, ಬೇರೆ ಇನ್ನೇನಿಲ್ಲ. ನೋಡಿ ಮೈಸೂರಿನ ಹೋಟೆಲ್ ನಡೆದು ಈ ರೀತಿ ಒಂದು ಕತೆ ಎಲ್ಲ ಸೃಷ್ಟಿಯಾಗಿ ಹಿಂದೆ ಕಿರಿಕೀರ್ತಿಯವರು ಕೂಡ ಸಿನಿಮಾವನ್ನು ಕೈಬಿಟ್ಟರು. ಕಿರಿಕೀರ್ತಿ ಸಿನಿಮಾಗೆ ಅದು ಮತ್ತೆ ಬರಲಿಲ್ಲ ಅಂತ ಕೂಡ ಓಂ ಪ್ರಕಾಶ್ ರಾವ್ ಹೇಳ್ಕೊಂಡ್ರು ಅಂತಕ್ಕಂಥದ್ದು ಈ ವಿಡಿಯೋದಲ್ಲಿ ಮಾಡಿರ್ತಕ್ಕಂಥದ್ದು. ನೋಡಿ ಹೀಗೆ ಸಿನಿಮಾಗಳನ್ನು ಏನೇನೆಲ್ಲ ನೋಡ್ಬೋದು ಸಿನಿಮಾ ಇಂಡಸ್ಟ್ರಿ ಅಂತಕ್ಕಂಥದ್ದು ಒಂದು ಮಿಸ್ಟ್ರಿಯಾಗಿ ಉಳಿಯುತ್ತೆ. ಯಾಕೆಂದರೆ ಕೆಲವೊಂದು ವಿಚಾರಗಳು, ಸಾಕಷ್ಟು ವಿಚಾರಗಳನ್ನು ಕೇಳ್ತಾ ಹೋದರೆ ಇನ್ನೂ ತಿಳ್ಕೋಬೇಕು ಅಂತ ಕೂಡ ಕುತೂಹಲ ಕೆರಳಿಸುತ್ತೆ. ಹೀಗೆ ನೋಡ್ತಾ ಇರಿ ಸದಾ ನಮ್ಮ ಚಾನಲನ್ನು. ಯಾಕೆಂದರೆ ದಯವಿಟ್ಟು ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.